ಹಾಯ್ ಫ್ರೆಂಡ್ಸ್, ಹೇಗಿದ್ದೀರಾ ಎಲ್ಲರೂ? ನಾನು ಸವಿತಾ ಮಾತಾಡ್ತಾ ಇದ್ದೀನಿ. ಭಾವಯಾನ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಮ್ಮ ಮನೆಯಲ್ಲಿ 2ನೇ ಬಾರಿ ನಡೀತಾ ಇರ್ತಕ್ಕಂತಹ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ನಾನು ಮಾಡಿರ್ತಕ್ಕಂತಹ ಬ್ಯಾಕ್ ಡ್ರಾಪ್ ಬಗ್ಗೆ ತೋರಿಸ್ತಾ ಇದ್ದೀನಿ. ಅದರ ಜೊತೆಗೆ ಪೂಜೆಗೆ ಮಾಡಿರ್ತಕ್ಕಂತಹ ಅಲಂಕಾರದ ಬಗ್ಗೆ ನಾನು ತೋರಿಸ್ತಾ ಇದ್ದೀನಿ. ಆದರೆ ಫ್ರೆಂಡ್ಸ್, ನಾನು ಇದನ್ನು ಡೀಟೇಲಾಗಿ ತೋರ್ಸೋಕ್ಕಾಗಿಲ್ಲ, ಯಾಕಂದರೆ ನಾನು ಫುಲ್ ಡೀಟೇಲಾಗಿ ವಿಡಿಯೋವನ್ನು ಮಾಡೋಕ್ಕಾಗಿಲ್ಲ. ಆದರೆ ನಾನು ಮಾಡಿರ್ತಕ್ಕಂತಹ ಇಷ್ಟು ವಿಡಿಯೋದಲ್ಲೇ ನಿಮಗೆ ಒಂದು ಐಡಿಯಾ ಬರುತ್ತೆ ಅನ್ನೋ ಕಾರಣಕ್ಕಾಗಿ ನಾನು ಈ ವಿಡಿಯೋವನ್ನು ಹಾಕ್ತಾಯಿದ್ದೀನಿ. ಪೂಜೆಗೋಸ್ಕರ ನಾನು ಈ ಬಾರಿ ಬಾಳೆ ಎಲೆಯ ಬ್ಯಾಕ್ ಡ್ರಾಪನ್ನು ಮಾಡ್ತಾಯಿದ್ದೀನಿ. ಬಾಳೆ ಎಲೆಯ ಜೊತೆಗೆ ಸುಗಂಧರಾಜ ಹೂಗಳು, ಗುಲಾಬಿ ಹೂಗಳು ಮತ್ತು ಚೆಂಡು ಹೂವು, ಮಾರಿಗೋಲ್ಡ್ ಅಂತೀವಲ್ಲ, ಆ ಹೂಗಳನ್ನು ಬಳಸಿ ನಾನು ಬ್ಯಾಕ್ ಡ್ರಾಪ್ನ ಮಾಡ್ತಾಯಿದ್ದೀನಿ. ನೀವೀಗ ಅದರ ಪ್ರಿಪ್ರೇಷನ್ ಹೇಗೆ ನಡೀತಾ ಇದೆ ಅನ್ನೋದನ್ನು ನೋಡ್ತಾ ಇದ್ದೀರಾ. ಬ್ಯಾಕ್ ಡ್ರಾಪ್ಗೆ ಬೇಕಿರ್ತಕ್ಕಂತಹ ಹೂಗಳು ಜೊತೆಗೆ ಪೂಜೆಗೆ ಬೇಕಿರ್ತಕ್ಕಂತಹ ಹೂಗಳನ್ನು ಕಟ್ಟಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ಜೊತೆಗೆ ಪೋಣಿಸೋ ಹಂತವನ್ನು ಪೋಣಿಸಿ ರೆಡಿ ಮಾಡ್ಕೊಳ್ತಾ ಇದ್ದೀವಿ. ನೋಡ್ತಾ ಇದ್ದೀರಲ್ಲ, ಇಲ್ಲಿ ನಮ್ಮಮ್ಮ ಮತ್ತು ನಮ್ಮ ಭಾವನವರ ಮಗಳು ಇಬ್ಬರು ಸೇರಿ ಚೆಂಡುವನ್ನು ಪೋಣಿಸ್ತಾ ಇದ್ದಾರೆ. ಅದು ಬ್ಯಾಕ್ ಡ್ರಾಪ್ಗೆ ನಾನು ಬಳಸ್ಕೊತಾ ಇದ್ದೀನಿ. ಮಧ್ಯದಲ್ಲಿ ನೀವು ನೋಡಿದ್ರಿ, ನಮ್ಮ ತಂದೆಯವರು ಮಾವಿನ ತೋರಣವನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಮೇಯ್ನ್ ಬಾಗಿಲಿಗೆ ಮತ್ತು ದೇವರ ಮನೆ ಬಾಗಿಲಿಗೆ ಅಂತ 2 ತೋರಣವನ್ನು ರೆಡಿ ಮಾಡಿದ್ದಾರೆ. ಅವ್ರಿಗೆ ಮಂಡಿ ನೋವಿದೆ, ಕೆಳಗಡೆ ಕೂತ್ಕೊಳ್ಳೋಕ್ಕಾಗಲ್ಲ. ಬೇಡ, ನಾವು ಮಾಡ್ತೀವಿ ಅಂದ್ರೂ ನಾನು ಮಾಡ್ತೀನಿ ಅಂತ ಮಾಡ್ತಾ ಇದ್ದಾರೆ. ನೀವು ಇಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಸುಗಂಧರಾಜ ಹೂಗಳನ್ನು ಮತ್ತು ರೋಸ್ ಹೂವನ್ನು ಬ್ಯಾಕ್ ಡ್ರಾಪ್ಗೋಸ್ಕರ ಜೋಡಿಸಿಟ್ಟಿದ್ದೀವಿ. ಈ ಥರದ್ದು 17 ಲೈನ್ ನಮಗೆ ಬೇಕು. ಒಂದು ಲೈನಲ್ಲಿ ಜಾಸ್ತಿ ಗುಲಾಬಿ ಬಳಸಿದ್ದೀವಿ, ಒಂದು ಲೈನಲ್ಲಿ ಕಡಿಮೆ ಗುಲಾಬಿಗಳನ್ನು ಬಳಸಿದ್ದೀವಿ. ಈ ಹೂಗಳು ಪೂಜೆಗೆ ಅಂತ ತಂದಿರ್ತಕ್ಕಂತಹದ್ದು. ಪೂಜೆಗೆ ತಂದಿರ್ತಕ್ಕಂತಹ ಹಣ್ಣು ಹೂಗಳನ್ನೆಲ್ಲ ಇಲ್ಲಿ ಜೋಡಿಸಿಟ್ಟಿದ್ದೀವಿ. ಕೆಳಗಡೆ ಪಂಚೆಯನ್ನು ಹಾಸಿ ಅದ್ರ ಮೇಲೆ ಹೂಗಳನ್ನು ಹಾಕಿದ್ದೀವಿ. ಫ್ರೆಂಡ್ಸ್, ನಾನು ಈ ವಿಡಿಯೋವನ್ನು ಪೂಜೆ ಆದ ನಂತರ ತುಂಬ ದಿನಗಳ ನಂತರ ಹಾಕ್ತಾಯಿದ್ದೀನಿ. ಯಾಕೆಂದರೆ ನಾನು ತುಂಬ ದಿನಗಳಿಂದ ವಿಡಿಯೋಗಳನ್ನು ಹಾಕಿರಲಿಲ್ಲ, ಈಗ ವಿಡಿಯೋವನ್ನು ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ಈ ಟೈಮಲ್ಲಿ, ನಮ್ಮ ಪೂಜೆ ಆಗಿರ್ತಕ್ಕಂತಹ ಟೈಮಲ್ಲಿ ಇಲ್ಲಿ ತಿರುಪತಿನಲ್ಲಿ ತುಂಬ ಬಿಸಿಲಿತ್ತು. ಹೂಗಳನ್ನು ಕಾಪಾಡೋದು ಹೇಗೆ ಅನ್ನೋ ಥರ ಇತ್ತು. ಅಷ್ಟು ಬಿಸಿಲಿದ್ದರಿಂದ ಬೇಗ ಬಾಡಿ ಹೋಗ್ತಾಯಿತ್ತು. ಇಲ್ಲಿ ನೋಡ್ತಾ ಇರ್ತಕ್ಕಂತಹದ್ದು ಇದು ಮರಳು. ನಾನು ಈ ಮರಳನ್ನು 3 ಚೀಲದಲ್ಲಿ ತಂದಿದ್ದೀನಿ. ಏನಕ್ಕೆ ತಂದಿದ್ದೀನಿ ಅನ್ನೋದನ್ನು ತೋರಿಸ್ತೀನಿ. ಫ್ರೆಂಡ್ಸ್, ನಾನು ಮಾಡ್ತಿರ್ತಕ್ಕಂತಹ ಬ್ಯಾಕ್ ಡ್ರಾಪ್ಗೆ 7 ಅಡಿ ಉದ್ದ 7 ಅಡಿ ಅಗಲದ ಬ್ಯಾಕ್ ಡ್ರಾಪ್ನ ನಾನು ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ವುಡ್ ಪೀಸ್ಗಳನ್ನು ಬಳಸಿದ್ದೀನಿ. ಅದು 7 ಅಡಿ ಉದ್ದ 7 ಅಡಿ ಅಗಲ ಇರ್ತಕ್ಕಂತಹ ವುಡ್ ಪೀಸ್ಗಳು. ಈ ವುಡ್ ಪೀಸ್ಗಳನ್ನು ನಾನು ಟಿಂಬರ್ಸಲ್ಲಿ ವೇಸ್ಟ್ ಆಗಿರ್ತಕ್ಕಂತಹ ಪೀಸ್ಗಳದು. ಅದಕ್ಕೆ ನಾನು 150 ರೂಪಾಯಿ ದುಡ್ಡು ಕೊಟ್ಟು ತೊಗೊಂಡು ಬಂದಿದ್ದೀನಿ. ನಾನು ಮಧ್ಯದಲ್ಲಿ ಇರ್ತಕ್ಕಂತಹ ಚೀಲವನ್ನು ಆಮೇಲೆ ತೆಗಿತೀನಿ, ಯಾಕೆಂದರೆ ಅವರು ಟೇಬಲ್ ಇಡಬೇಕು, ಪೂಜೆಗೆ ಅಲ್ಲಿ ಡಿಸ್ಟರ್ಬ್ ಆಗುತ್ತೆ ಮಧ್ಯದಲ್ಲಿದ್ದರೆ ಅಂತ ಹೇಳಿದ್ರು. ನಂತರ ನೋಡಿ, ಈಗ ಹಿಡ್ಕೊಂಡು ಸುಮ್ಮನೆ ಒಂದು ಐಡಿಯಾ ಮಾಡ್ಕೊತಾ ಇದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋನ ನಾನು ಮೊದಲೇ ಹೇಳ್ದಂಗೆ ತುಂಬ ಡೀಟೇಲಾಗಿ ಹಾಕೋದಕ್ಕೆ ಆಗ್ತಾಯಿಲ್ಲ, ಯಾಕೆಂದರೆ ತುಂಬ ಡೀಟೇಲಾಗಿ ವಿಡಿಯೋವನ್ನು ಮಾಡಿಲ್ಲ. ನಿಮಗೆ ಈ ಥರ ತೋರಿಸೋದು ಒಂದು ಐಡಿಯಾ ಬರುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಈ ರೀತಿ ಲಾಸ್ಟಲ್ಲಿ 2 ಪೀಸ್ಗಳನ್ನು ಕಟ್ಟಿ ನಂತರ ಮಧ್ಯದಲ್ಲಿ 4 ಪೀಸ್ಗಳನ್ನು ಅಗಲಕ್ಕೆ ಕಟ್ಟಿದ್ದಾರೆ. ನಂತರ ಅದ್ರ ಮೇಲೆ ನಾನು ಒಂದು ಹಳೆಯದು ಬೆಡ್ಶೀಟನ್ನು ಕಟ್ಟಿದ್ದೀನಿ. ಈ ಬೆಡ್ಶೀಟ್ ಮೇಲೆ ಬಾಳೆ ಎಲೆಗಳನ್ನು ಡಬಲ್ ಸೈಡ್ ಗಮ್ ಟೇಪು ಮತ್ತು ಗುಂಡು ಪಿನ್ನದ ಸಹಾಯದಿಂದ ಈ ರೀತಿ ಅಂಟಿಸಿದ್ದೀನಿ. ಫ್ರೆಂಡ್ಸ್, ಈ ಬ್ಯಾಕ್ ಡ್ರಾಪ್ಗೆ 24ರಿಂದ 25 ಬಾಳೆ ಎಲೆಗಳನ್ನು ಬಳಸಿದ್ದೀನಿ. ಅಲ್ಲಿ ಮಧ್ಯದಲ್ಲಿ ನೀವು ನೋಡ್ತಾ ಇರ್ಬೋದು, ಗ್ಯಾಪ್ ಕೊಟ್ಟಿದ್ದೀನಿ. ಯಾಕೆಂದರೆ ಅಲ್ಲಿ ಪೂಜೆ ಫೋಟೋ ಬರುತ್ತೆ, ಹಾಗಾಗಿ ಅಲ್ಲಿ ಮುಚ್ಕೊಳ್ಳೋದ್ರಿಂದ ನಾನು ಅಲ್ಲಿ ಬಾಳೆ ಎಲೆಯನ್ನು ಅಂಟಿಸೋದಕ್ಕೆ ಹೋಗಿಲ್ಲ. ನಂತರ 2 ಸೈಡ್ಗಳಿಗೆ 2 ಎಳೆ ಚೆಂಡು ಹೂಗಳನ್ನು ಈ ರೀತಿ ಬಿಟ್ಟಿದ್ದೀನಿ. ಮಧ್ಯದಲ್ಲಿ ಮೇಲ್ಗಡೆ ಸ್ಟ್ರೈಟಾಗಿ 2 ಎಳೆಯನ್ನು ಕಟ್ಟಬೇಕು. ಅದಕ್ಕೆ ಈ ರೀತಿ ದಾರಗಳ ಸಹಾಯದಿಂದ ಮೇಲೆ ಕಟ್ತಾ ಇದ್ದೀನಿ. ನಂತರ ಇದರ ಮೇಲೆ ನಾನು ಸುಗಂಧರಾಜ ಹೂಗಳು ಮತ್ತು ರೋಸ್ ಹೂಗಳನ್ನು ಪೋಣಿಸಿಟ್ಟಿದ್ದನ್ನು ನಾನು ನಿಮಗೆ ಆವಾಗಲೇ ತೋರಿಸ್ದೆ. ಆ ಹೂಗಳನ್ನು ಕಟ್ತಾ ಇದ್ದೀನಿ. ಒಂದು ಲೈನಲ್ಲಿ ಜಾಸ್ತಿ ರೋಸ್ಗಳನ್ನು ಬಳಸಿದ್ದೀವಿ, ಇನ್ನೊಂದು ಲೈನಲ್ಲಿ ಕಡಿಮೆ ರೋಸ್ಗಳನ್ನು ಬಳಸಿದ್ದೀವಿ. ಈ ರೀತಿ 17 ಲೈನ್ಗಳನ್ನು ನಾವು ಅದರಲ್ಲಿ ಬಳಸಿದ್ದೀವಿ. ಈ ಬ್ಯಾಕ್ ಡ್ರಾಪ್ಗೆ ಈ ರೀತಿ ಸುಗಂಧರಾಜ ಮತ್ತು ರೋಸ್ ಹೂವನ್ನು ಪೋಣಿಸಿಟ್ಟಿರ್ತಕ್ಕಂತಹ 17 ಲೈನ್ಗಳನ್ನು ಬಳಸಿದ್ದೀವಿ. ಫ್ರೆಂಡ್ಸ್, ನಾನು ಮೊದಲೇ ಚೆಂಡು ಹೂವನ್ನು ಮೇಲ್ಗಡೆ ಕಟ್ಟಿರ್ತಕ್ಕಂಥ ಚೆಂಡು ಹೂಗಳನ್ನು ಕಟ್ಟಬಾರ್ದಾಗಿತ್ತು. ಮೊದಲು ಈ ಸುಗಂಧರಾಜ ಹೂಗಳ ಲೈನನ್ನು ಫಸ್ಟ್ ಕಟ್ಟಿ ಆಮೇಲೆ ಮೇಲ್ಗಡೆ ಚೆಂಡು ಹೂವನ್ನು ಕಟ್ಟಬೇಕಾಗಿತ್ತು. ನಾನು ಮೊದಲೇ ಹೇಳಿದಾಗೆ ತಿರುಪತಿನಲ್ಲಿ ಆವಾಗ ತುಂಬ ಟೆಂಪ್ರೇಚರ್ ಜಾಸ್ತಿ ಇತ್ತು, ಹಾಗಾಗಿ ಎಲೆಗಳೆಲ್ಲ ಅಲೆ ಬಾಡಿದ ಹಾಗೆ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು, ನೈಟೇ ಪ್ರಿಪೇರ್ ಮಾಡಿದ್ರೂ
ಬಾಳೆ ಎಲೆ ಎಲ್ಲ ಬಾಡ್ತಾ ಇತ್ತು. ಅದಕ್ಕೋಸ್ಕರ ನಾನು ನೀರಿನ ಸ್ಪ್ರೇ ಹೊಡಿತಾ ಇದ್ದೀನಿ. ಸೆಂಟರ್ನಲ್ಲಿ ಬಳಸಿರ್ತಕ್ಕಂತಹ ಗಣಪತಿಯನ್ನು ಮಾಡೋದು ಹೇಗೆ ಅನ್ನೋದ್ರ ಮೇಕಿಂಗ್ ವಿಡಿಯೋ ನನ್ನ ಚಾನಲ್ನಲ್ಲಿದೆ. ಯಾರಾದರೂ ನೋಡಿಲ್ಲ ಅಂದರೆ ಅದರ ವಿಡಿಯೋವನ್ನು ನೀವು ನೋಡ್ಬೋದು. ಫೈನಲಿ ಫ್ರೆಂಡ್ಸ್, ಈ ರೀತಿ ನನ್ನ ಬ್ಯಾಕ್ ಡ್ರಾಪ್ ರೆಡಿಯಾಗಿದೆ. ಈ ಬ್ಯಾಕ್ ಡ್ರಾಪ್ ನಿಮಗೆಲ್ಲ ಖಂಡಿತ ಇಷ್ಟ ಆಗಿರುತ್ತೆ. ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಅಂತ ಕೇಳ್ಕೊಳ್ತೇನೆ. ಫ್ರೆಂಡ್ಸ್, ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಈ ವಿಡಿಯೋವನ್ನು ನೋಡ್ತಾ ಇದ್ದೀರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೂಡ ಕೇಳ್ಕೊಳ್ತೇನೆ. ಬೆಳಗ್ಗೆ ಬೇಗ ಪೂಜೆ ಸ್ಟಾರ್ಟ್ ಆಗುತ್ತೆ ಅಂದ್ಕೊಂಡ್ವಿ, ಬಟ್ 9 ಗಂಟೆಯಿಂದ ಪೂಜೆ ಸ್ಟಾರ್ಟ್ ಆಯಿತು. ಆದರೆ ಅದಕ್ಕಿಂತ ಮೊದಲು 7 ಗಂಟೆಯಿಂದನೇ ಎಲ್ಲ ರೆಡಿ ಮಾಡ್ಕೊಳ್ಳೋದಕ್ಕೆ ಪ್ರಾರಂಭಿಸಿದ್ರು. ಸಾರಿ ಫ್ರೆಂಡ್ಸ್, ನಾನು ಮೊದಲೇ ಹೇಳಿದಾಗೆ ತುಂಬ ಡೀಟೇಲಾಗಿ ಕವರ್ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಸೀರೆಯನ್ನು ಉಡ್ಸೋದನ್ನು ಕವರ್ ಮಾಡೋದಕ್ಕೆ ಆಗಲಿಲ್ಲ. ನಾವು ಫಸ್ಟ್ನೇ ವರ್ಷ ಮಾಡಿರ್ತಕ್ಕಂತಹ ಸತ್ಯನಾರಾಯಣ ಸ್ವಾಮಿ ಪೂಜೆನಲ್ಲಿ ಅಲಂಕಾರ ಬೇರೆ ರೀತಿ ಇತ್ತು. ಮುಂದುಗಡೆಯಿಂದ ಹೂಗಳನ್ನು ಹಾಕಿದ್ರು. ಈ ಸಲ ಹಿಂಭಾಗದಿಂದ ಹೂಗಳನ್ನು ಹಾಕಿದ್ದಾರೆ. ಹೋದ ವರ್ಷದ ಪೂಜೆನಲ್ಲಿ ಅಲಂಕಾರ ಬೇರೆ ರೀತಿ ಇತ್ತು. ಎಲ್ಲ ಮುಂದುಗಡೆಯಿಂದ ಹಾಕಿದ್ರಿಂದ ಹೂಗಳನ್ನು ಸೀರೆ ಹೂಗಳಲ್ಲಿ ಮುಚ್ಚೋಗಿತ್ತು, ಕಾಣಿಸ್ತಾನೆ ಇರಲಿಲ್ಲ. ಜೊತೆಗೆ ಈ ಪೂಜೆನಲ್ಲಿ ಅಭಿಷೇಕದ ನೀರೆಲ್ಲ ಹಾಕೋದ್ರಿಂದ ಸೀರೆಗಳು ಮತ್ತು ಪಂಚೆಗಳು ಕಲೆ ಆಗುತ್ತೆ. ಹಾಗಾಗಿ ನಾನು ತುಂಬ ಸಿಂಪಲ್ಲಾದ ಕಾಟನ್ ಸೀರೆಯನ್ನು ತೊಗೊಂಡು ಬಂದಿದ್ದೆ. ಜೊತೆಗೆ ಇವರು ಹಿಂದುಗಡೆಯಿಂದ ಹೂವನ್ನು ಹಾಕಿದ್ರಿಂದ ಸೀರೆ ತುಂಬ ಸಿಂಪಲ್ಲಾಗಿ ಕಾಣಿಸ್ತಾ ಇತ್ತು. ಕಲಶಗಳಿಗೆ ಸೀರೆ ಮತ್ತು ಪಂಚೆಯನ್ನು ಉಡಿಸಿದ್ದಾಯಿತು. ಈಗ ಸತ್ಯನಾರಾಯಣ ಸ್ವಾಮಿಯವರ ಫೋಟೋಗೆ ಹೂವಿನ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ, ಅಲ್ಲಿ ದಿಂಡುಗಳನ್ನು ತಂದಿರೋದನ್ನು ಒಂದಕ್ಕೆ ಒಂದು ಜೋಡಿಸಿ ಕಟ್ಕೊಳ್ತಾ ಇದ್ದಾರೆ. ಫ್ರೆಂಡ್ಸ್, ನಾವು ಐನೋರನ್ನು ಬೆಂಗಳೂರಿಂದನೇ ಕರೆಸ್ಕೊಂಡ್ವಿ. ಯಾಕಂದರೆ ತೆಲುಗು ನನಗೆ ಸರಿಯಾಗಿ ಬರೋದಿಲ್ಲ. ಇಲ್ಲಿ ಐನೋರುಗಳನ್ನು ಕರೆಸ್ಕೊಂಡ್ರೆ ಇಲ್ಲಿ ಅವರು ತೆಲುಗಿನಲ್ಲಿ ಮಂತ್ರಗಳನ್ನು ಹೇಳಿದ್ರೆ, ಜೊತೆಗೆ ನಮಗೆ ಮಂತ್ರಗಳನ್ನು ಹೇಳ್ಕೊಡ್ತಾರೆ. ಅದನ್ನೆಲ್ಲ ಸ್ಪಷ್ಟವಾಗಿ ಉಚ್ಚಾರ ಮಾಡೋದಕ್ಕೆ ಬರೋದಿಲ್ಲ ಅಂದ್ಕೊಂಡು ನಮಗೆ ಕನ್ನಡದವರೇ ಇರಲಿ ಅಂತ ಬೆಂಗಳೂರಿಂದನೇ ಕರೆಸ್ಕೊಂಡ್ವಿ. ಐನೋರು ನೈಟೇ ಬಂದಿದ್ದರಿಂದ ನಮಗೆ ಬ್ಯಾಕ್ ಡ್ರಾಪ್ ರೆಡಿ ಮಾಡಬೇಕಾದ್ರೆ ಕೂಡ ನಮಗೆ ತುಂಬಾ ಹೆಲ್ಪ್ ಮಾಡಿದ್ರು. ಜೊತೆಗೆ ಹೂಗಳನ್ನು ಕೂಡ ನಾವು ಅವ್ರ ಹತ್ರನೇ ತರಿಸಿದ್ವಿ. ಅಲಂಕಾರಕ್ಕೆ ಹೇಗೆ ಬೇಕೋ ಹಾಗೆ ನೀವೇ ಹೂಗಳನ್ನು ತಂದುಬಿಡಿ ಅಂತ ಹೇಳಿದ್ವಿ. ಅವರು ಅಷ್ಟು ಹೂಗಳನ್ನು ತಂದಿದ್ದಾರೆ. ಫ್ರೆಂಡ್ಸ್, ನಾನು ಮೊದಲೇ ಹೇಳ್ದಂಗೆ ಇಲ್ಲಿ ತುಂಬ ಟೆಂಪ್ರೇಚರ್ ಜಾಸ್ತಿ ಇದ್ದಿದ್ದರಿಂದ ನನ್ನ ಬ್ಯಾಕ್ ಡ್ರಾಪ್ ಆಲ್ರೆಡಿ ಡಲ್ಲಾಗಿ ಕಾಣಿಸ್ತಾ ಇದೆ. ನೀವು ನೋಡ್ತಾ ಇರ್ಬೋದು. ಪೂಜೆ ಎಲ್ಲ ಮುಗಿಯೋಷ್ಟರಲ್ಲಿ ತುಂಬಾ ಡಲ್ಲಾಗೋಯಿತು. ಬಾಳೆ ಎಲೆ ಎಲ್ಲ ಮುದ್ರುಕೊಂಡಿರೋ ರೀತಿ ಆಯಿತು. ನೋಡಿ, ಸ್ವಾಮಿಯವರ ಫೋಟೋಕ್ಕೆ ಅಲಂಕಾರ ಅಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಈಗ ಕಳಶಗಳಿಗೆ ಹೂವನ್ನು ಹಾಕಿ ಅಲಂಕಾರವನ್ನು ಮಾಡ್ತಾ ಇದ್ದಾರೆ. ಒಂದೊಂದೇ ದಿಂಡುಗಳನ್ನು ಒಂದಕ್ಕೆ ಒಂದು ಜಾಯಿಂಟ್ ಮಾಡಿ ಕಟ್ಟಿ ಅವ್ರಿಗೆ ಎಷ್ಟುದ್ದ ಬೇಕೋ ಅಷ್ಟುದ್ದ ಆವಾಗ ಕಟ್ಕೊಂಡು ಈ ರೀತಿ ಕಳಸದ ಹಿಂಭಾಗದಿಂದ ಹೂಗಳನ್ನು ಹಾಕ್ತಾ ಇದ್ದಾರೆ. ಆದರೂ ಫ್ರೆಂಡ್ಸ್, ನನಗೆ ಹೋದ ವರ್ಷ ಮಾಡಿರ್ತಕ್ಕಂತಹ ಅಲಂಕಾರನೇ ತುಂಬ ಇಷ್ಟ ಆಗಿತ್ತು. ಯಾರೆಲ್ಲ ಆ ವಿಡಿಯೋವನ್ನು ನೋಡಿಲ್ಲ, ದಯವಿಟ್ಟು ಆ ವಿಡಿಯೋವನ್ನು ನೋಡಿ. ಅದರ ಅಲಂಕಾರ ತುಂಬ ಚೆನ್ನಾಗಿ ಬಂದಿತ್ತು. ನನಗೆ ಈ ವರ್ಷದ ಅಲಂಕಾರ ಅಷ್ಟು ಅದಕ್ಕಿಂತ ಅಂದರೆ ನಾವು ಫಸ್ಟ್ ಟೈಮ್ ಮಾಡಿಸಿದ್ದಕ್ಕಿಂತ ಚೆನ್ನಾಗಿದೆ ಅಂತ ಏನು ಅನ್ನಿಸ್ತಾ ಇಲ್ಲ. ಇದು ನನಗೆ ದಿಂಡುಗಳೆಲ್ಲ ತುಂಬ ದಪ್ಪ ಅಂತ ಅನಿಸುತ್ತೆ. ಅದೆಲ್ಲ ನಾವೇ ರೆಡಿ ಮಾಡಿದ್ವಿ. ಹೂಗಳನ್ನು ತಂದು ಕಟ್ಟಿ ನಾವೇ ರೆಡಿ ಮಾಡಿದ್ವಿ. ಇಲ್ಲಿ ಆ ರೀತಿ ಎಲ್ಲ ವೆರೈಟಿ ಹೂವುಗಳು ಸಿಗ್ತಾ ಇರಲಿಲ್ಲ. ಹಾಗಾಗಿ ತುಂಬ ಜಾಸ್ತಿನೂ ಇತ್ತು ಹೂಗಳ ರೇಟು. ಅದರಿಂದ ಅಲ್ಲಿಂದನೇ ತೊಗೊಂಡು ಬನ್ನಿ ಅಂತ ಹೇಳಿದ್ವಿ. ಈ ದಿಂಡುಗಳೆಲ್ಲ ತುಂಬ ದಪ್ಪ ಆಯಿತು ಅಂತ ಅನಿಸುತ್ತೆ. ಬಟ್ ಯಾರೆಲ್ಲ ನೀವು ಹಳೆ ವಿಡಿಯೋವನ್ನು ನೋಡಿಲ್ಲ, ಒಂದು ಸಲ ನೋಡಿ ನಿಮಗೆ ಡಿಫ್ರೆನ್ಸ್ ಏನು ಅನ್ನಿಸ್ತು ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ಅಲಂಕಾರ ಇದು ಕೂಡ ತುಂಬ ಚೆನ್ನಾಗೇ ಬಂದಿದೆ. ಪರ್ಸನಲಿ ನನಗೆ ಈ ಅಲಂಕಾರಕ್ಕಿಂತ ಅದು ಅಲಂಕಾರ ಇಷ್ಟ ಆಗಿತ್ತು. ಯಾಕಂದರೆ ಆ ಹೂಗಳನ್ನೆಲ್ಲ ನಾವೇ ತಂದು ಮನೆಯಲ್ಲಿ ಪೋಣಿಸಿ ರೆಡಿ ಮಾಡಿದ್ವಿ. ಬ್ಯಾಕ್ ಡ್ರಾಪ್ ಕೂಡ ಒಂಥರ ಡಿಫ್ರೆಂಟಾಗಿ ತುಂಬ ಸಿಂಪಲ್ಲಾಗಿ ಚೆನ್ನಾಗಾಗಿತ್ತು. ನೀವೀಗ ನೋಡ್ತಾ ಇದ್ದೀರಾ, ನವಗ್ರಹ ಧಾನ್ಯಗಳನ್ನು ರೆಡಿ ಮಾಡ್ಕೊಳ್ತಾ ಇದ್ದಾರೆ. ಲಕ್ಷ್ಮಿ ಮತ್ತು ಸತ್ಯನಾರಾಯಣ ಸ್ವಾಮಿಯವರಿಗೆ ಹಾಕಿರ್ತಕ್ಕಂತಹ ಮುಖವಾಡಗಳನ್ನು ಐನೋರೇ ತೊಗೊಂಡು ಬಂದಿದ್ದರು. ಫ್ರೆಂಡ್ಸ್, ಈಗ ನೋಡಿ, ಪೂಜೆಗೆ ಎಲ್ಲ ಸಿದ್ಧ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಅಲಂಕಾರ ಕೂಡ ಹೇಗೆ ಆಗಿದೆ ಅನ್ನೋದನ್ನು ನೀವೀಗ ನೋಡಬಹುದು. ಫ್ರೆಂಡ್ಸ್, ಅಲಂಕಾರ ಹೇಗಾಯಿತು, ಬ್ಯಾಕ್ ಡ್ರಾಪ್ ಕೂಡ ನಿಮಗೆ ಹೇಗೆ ಅನ್ನಿಸ್ತು ಅನ್ನೋದನ್ನು ದಯವಿಟ್ಟು ತಪ್ಪದೆ ಕಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಇದರ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಪೂಜೆ ಹೇಗಾಯಿತು ಅನ್ನೋದನ್ನು ಹಾಕ್ತೇನೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆಲ್ಲ ಹೇಗೆ ಅನ್ನಿಸ್ತು ಅನ್ನೋದನ್ನು ತಪ್ಪದೆ ಕಮೆಂಟ್ ಮಾಡಿ. ಜೊತೆಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನಾನು ಸವಿತಾ,
ಮುಂದಿನ ಸತ್ಯನಾರಾಯಣ ಸ್ವಾಮಿ ಪೂಜೆಯ ವಿಡಿಯೋದಲ್ಲಿ ಸಿಗ್ತೇನೆ. ಅಲ್ಲಿಯವರೆಗೂ ನಿಮ್ಮೆಲ್ಲರಿಗೂ ನಮಸ್ಕಾರ.